ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಈ ಅಲೋವೆರಾ ಗಿಡದಿಂದ ನಾನು ಒಂದು ಲಿಕ್ವಿಡ್ ಫರ್ಟಿಲೈಸರ್ ಹಾಗೆ ಪೆಸ್ಟಿಸೈಡ್ ಮತ್ತು ಫಂಗಿಸೈಡ್ ಮೂರನ್ನು ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಅಲೋವೆರಾ ಗಿಡ ಇದ್ದೇ ಇರುತ್ತೆ. ಅಲೋವೆರಾನ ನಾವು ನಮ್ಮ ಮುಖಕ್ಕೆ ಹಚ್ಕೊಳಕ್ಕಾಯಿತು, ಮೆಡಿಸಿನ್ ಆಗಾಯಿತು ಯೂಸ್ ಮಾಡ್ತಾ ಇರ್ತೀವಿ. ಈ ಗಿಡ ಏನಂದರೆ ಕೇರ್ ಫ್ರೀಯಾಗಿ ಬೆಳೆಯುವಂಥ ಗಿಡ ಇದು. ಗಿಡದಿಂದನೇ ನಾವು ಗಿಡಗಳಿಗೆ ಫರ್ಟಿಲೈಸರ್, ಫಂಗಿಸೈಡ್ ಮಾಡ್ಕೋಬೋದು, ಪೆಸ್ಟಿಸೈಡ್ ಮಾಡ್ಕೋಬೋದು. ಇವತ್ತು ಇದರಿಂದ ನಾನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೇನೆ ನೋಡಿ. ಈ ರೀತಿಯಾಗಿ ಅಲೋವೆರಾ ಬೆಳೆದಿರುತ್ತೆ ನೋಡಿ, ದಪ್ಪಗೆ ಅದನ್ನು ಕಟ್ ಮಾಡಿ ತೆಗಿತೀನಿ. ನಾನು ಕೆಳಗಡೆದು ತೆಗಿತೀನಿ ಆದಷ್ಟು. ಇದು ಒಂದು ಎಲೆಯಿಂದ ನಾನು ಇವತ್ತು ಫರ್ಟಿಲೈಸರ್ ಮಾಡೋದನ್ನು ತಿಳಿಸ್ಕೊಡ್ತೇನೆ. ನೋಡಿ, ಈ ಅಲೋವೆರಾ ಗಿಡಗಳಿಗೆ ತುಂಬಾ ಒಳ್ಳೆಯದು. ಈ ಥರ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ನೀವು ಮನೆಯಲ್ಲಿ ಬೇಸಿಗೆನಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆಯದು. ಗಿಡಗಳಿಗೆ ತಂಪು ಕೂಡ ಹೌದು. ಇಲ್ಲಿ ನಾನು ಎಲೆನ ನೋಡಿ ಇಷ್ಟು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಕಟ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ರುಬ್ಬಿ ಮಿಕ್ಸರ್ಗೆ ಹಾಕ್ತೀನಿ ಅಂದರೆ ಮಿಕ್ಸರ್ಗೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ರುಬ್ಬಿ ಹಾಕಿದ್ರೆ ಬೇಗ ಫರ್ಟಿಲೈಸರ್ ರೆಡಿ ಆಗುತ್ತೆ. ಇದು ನೋಡಿ, ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಕೋಬೇಕು. ಈ ರೀತಿಯಾಗಿ ಹೆಚ್ಕೊಂಡು ಈಗ ಇದಕ್ಕೆ ನಾನು ಇಲ್ಲಿ 1 ಸ್ಪೂನ್ನಷ್ಟು ಅರಿಶಿನ ಹಾಗೆ 1 ಸ್ಪೂನ್ನಷ್ಟು ಬೆಲ್ಲನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಬೆಲ್ಲ ಗಿಡಗಳಿಗೆ ತುಂಬ ಒಳ್ಳೆಯದು. ಹಾಗೆ ಅರಿಶಿನ ನಾವು ಯೂಸ್ ಮಾಡೋದ್ರಿಂದ ಪೆಸ್ಟಿಸೈಡ್ ಆಗಿ ಕೆಲಸ ಮಾಡುತ್ತೆ. ಆಲೋವೆರಾ ಕೂಡ ಅಷ್ಟೇ. ಆಲೋವೆರಾ ನಮಗೆ ಎಷ್ಟು ಒಳ್ಳೆಯದಲ್ಲ ಅಷ್ಟೇ ಈ ಗಿಡಗಳಿಗೂ ಕೂಡ ಒಳ್ಳೆಯದು. ಅರಿಶಿನ ಕೂಡ ಅಷ್ಟೇ. ಈ ಬೆಲ್ಲ ಹಾಕೋದ್ರಿಂದ ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ. ನಮ್ಮ ಒಂದು ಫರ್ಟಿಲೈಸರ್ ಬೇಗ ಚೆನ್ನಾಗಿ ರೆಡಿ ಆಗುತ್ತೆ. ಅದಕ್ಕೋಸ್ಕರ ಈ ಬೆಲ್ಲನ ಯೂಸ್ ಮಾಡೋದು. ಈಗ ಇದಕ್ಕೆ 1 ಲೀಟ್ರ್ ಡಬ್ಬ ಇದೆ ಇದು. ಇದಕ್ಕೆ 1 ಲೀಟ್ರಷ್ಟು ನೀರನ್ನು ಸೇರಿಸ್ಕೋತೀನಿ ನಾನು. ನೋಡಿ, ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಮುಚ್ಚಳ ಮುಚ್ಚಿಬಿಟ್ಟು 3 ದಿನ ಇದನ್ನು ಎತ್ತಿಡಬೇಕು ನೆರಳಲ್ಲಿ. ಬಿಸಿಲಿಗೆ ಇಡಕ್ಕೆ ಹೋಗಬೇಡಿ, ನೆರಳಲ್ಲಿ ಎತ್ತಿಡಿ. ದಿನ ಒಂದು ಸಾರಿ ಇದನ್ನು ರೊಟೇಷನ್ ಮಾಡ್ತಾ ಇರಬೇಕು, ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಎಲ್ಲ. ಅಂದರೆ ಚೆನ್ನಾಗಿ ಇನ್ನು ಫರ್ಟಿಲೈಸರ್ ರೆಡಿ ಆಗುತ್ತೆ. 1 ವಾರ ಕೂಡ ಇಟ್ಟು ಯೂಸ್ ಮಾಡ್ಬೋದು. ನಾನು 3 ದಿನಕ್ಕೆ ನಿಮಗೆ ತೋರಿಸ್ತೀನಿ. ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 3 ದಿನದ ಹಿಂದೆಯೇ ನಾನು ಇದನ್ನು ರೆಡಿ ಮಾಡಿದ್ದೆ. ಇದು ನೋಡಿ, ನಾನು 3 ದಿನ ಆಯಿತು ಈ ಒಂದು ಡಬ್ಬದಲ್ಲಿ ಇಟ್ಟುಬಿಟ್ಟು. ಇದನ್ನು ಈಗ ಮಾಡಿದ್ದು ಇದು. ನಾನು 3 ದಿನ ಆಯಿತು ಇಟ್ಬಿಟ್ಟು. ನೋಡಿ, ಕಲರ್ ಚೇಂಜ್ ಆಗಿದೆ. ನೀವು 1 ವಾರ ಇಟ್ಟರೆ ಇನ್ನೂ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ ಇದು. ಆಮೇಲೆ ಇದನ್ನು ನೀವು ಮಿಕ್ಸರಿಗೆ ಬೇಕು ಅಂದರೆ ಮಿಕ್ಸರಿಗೂ ಕೂಡ ಹಾಕೋಬೋದು. ನಾನು ಹೇಳಿರುವಂಥ ರೇಷೋನಲ್ಲಿ ನೀವು ಮಿಕ್ಸರಿಗೂ ಕೂಡ ಹಾಕ್ಕೊಂಡ್ರೆ ಬೇಗ ಇದು ಕಳ್ತೋಗುತ್ತೆ. ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ತಿಳಿಸ್ತೀನಿ ನಿಮಗೆ. ಇದು 1 ಲೀಟ್ರ್ ನೀರಿದೆ. 1 ಲೀಟ್ರಿಗೆ ನಾನು 3 ಲೀಟ್ರಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ. ನೀವು 1 ವಾರ ಇಟ್ಟರೆ 1 ಲೀಟ್ರಿಗೆ 5 ಲೀಟ್ರಷ್ಟು ನೀರನ್ನು ನೀವು ಸೇರಿಸ್ಕೋಬೇಕಾಗತ್ತೆ. ನೋಡಿ, ಈ ಅಲೋವೆರಾನ ನಾನು ತೆಗೆದುಬಿಡ್ತೀನಿ. ಈಗ ಚಳಿಗಾಲ ಆಗಿರೋದ್ರಿಂದ ನಾನು ಇದನ್ನು ಹಾಕ್ತಾಯಿಲ್ಲ. ಬೇಸಿಗೆನಲ್ಲಾದರೆ ಇದೇ ರೀತಿಯಾಗಿ ಇದನ್ನು ನಾವು ಹಾಕ್ಕೋಬೋದು. ಚಳಿಗಾಲ ಮಳೆಗಾಲದಲ್ಲಿ ತರಕಾರಿ ಸಿಪ್ಪೆ ಆಗಿರ್ಬೋದು ಅಥವಾ ಈ ಥರ ಅಲೋವೆರಾ ಆಗಿರ್ಬೋದು ಅದ್ರ ಮೇಲೆ ಹಾಕಕ್ಕೆ ಹೋಗಬಾರ್ದು. ಯಾಕಂದರೆ ಒಣಗಲ್ಲ ಬೇಗ. ಅದಕ್ಕೋಸ್ಕರ
ಇದನ್ನು ತೆಗೆದುಬಿಟ್ಟು ಬರೀ ನೀರು ಮಾತ್ರ ಇದಕ್ಕೆ ಯೂಸ್ ಮಾಡಬೇಕು. ಇದು ಆಲೋವೆರಾ ಮತ್ತು ಅರಿಶಿನ ಬೆಲ್ಲ ಇರೋದ್ರಿಂದ ಗಿಡಗಳಿಗೆ ತುಂಬಾ ಒಳ್ಳೆಯದು. ಓವರಾಲ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ನೀವು ಹೂ ಬರದೇ ಇರೋ ಗಿಡಗಳಿಗೆ ಹಾಕಿದ್ರೆ ಬೇಗ ಹೂ ಬರುತ್ತೆ. ಗ್ರೋತ್ ಆಗ್ತಾ ಇಲ್ಲ ಅನ್ನೋ ಗಿಡಗಳಿಗೆ ಗ್ರೋತ್ ಆಗುತ್ತೆ. ಇದು ಎಲ್ಲ ರೀತಿಯಿಂದನೂ ಗಿಡಗಳಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದನ್ನು ಗಿಡಗಳಿಗೆ ಯಾವ ರೀತಿ ಕೊಡೋದು ಅಂತ ಹೇಳ್ತೀನಿ ನೋಡಿ. ಗಿಡಗಳಿಗೆ ನೀವು ಪಾಟ್ ಸೈಜ್ ಏನಿದೆ ಅನ್ನೋದ್ರ ಮೇಲೆ ನೀವು ಫರ್ಟಿಲೈಸರ್ನ ಹಾಕಬೇಕಾಗತ್ತೆ. ಹೂಗಳು ಬರ್ತಾ ಇಲ್ಲ, ಆಮೇಲೆ ಇಲ್ಲಾಂದರೆ ಮೊಗ್ಗು ಉದುರ್ತಾ ಇದೆ ಅಥವಾ ಮೊಗ್ಗು ಬರ್ತಾ ಇಲ್ಲ ಅಂದರೆ ನೀವು ಈ ಒಂದು ಫರ್ಟಿಲೈಸರ್ನ ಹಾಕೋಬೋದು. ಆಮೇಲೆ ರೂಟ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಒಂದು ಗಿಡಕ್ಕೂ ಕೂಡ ನೀವು ಇದನ್ನು ಹಾಕೋಬೋದು. ಪೆಸ್ಟಿಸೈಡ್ ಆಗೂ ಕೂಡ ಇದು ಕೆಲಸ ಮಾಡುತ್ತೆ. ರೂಟ್ಸಲ್ಲಿ ಫಂಗಸ್ ಇದ್ದರೆ ಅದನ್ನು ಕೂಡ ಇದು ಹೋಗಲಾಡಿಸುತ್ತೆ. ಇನ್ನು ನೆಕ್ಸ್ಟು ಹುಳ ಏನಾದರೂ ಇದ್ದರೆ ಆ ಹುಳ ಕೂಡ ಈ ಒಂದು ಫರ್ಟಿಲೈಸರಿಂದ ಹೊರಟೋಗುತ್ತೆ. ಇದನ್ನು ನೀವು ಸ್ಪ್ರೇಯರ್ ಬಾಟ್ಲಿಗೆ ಸೋಸಿಬಿಟ್ಟು ಸ್ಪ್ರೇಯರ್ ಬಾಟ್ಲಿಗೆ ಹಾಕಿ ನೀವು ಗಿಡಗಳಿಗೆ ಕೊಟ್ಟರೆ ಅದರಿಂದ ಹುಳಗಳೆಲ್ಲ ಹೊರಟೋಗುತ್ತೆ. ಈ ಮಿಲಿಬಗ್ಸು, ಕರಿಹುಳು, ಸ್ನೇಲ್ಸು ಇದೆಲ್ಲ ಅದರ ಸ್ಮೆಲ್ಲಿಗೆ ಹೊರಟೋಗುತ್ತೆ. ನಿಮ್ಮ ಗಾರ್ಡನಲ್ಲಿರುವಂಥ ಒಂದು ಗಿಡದಿಂದ ನೀವು ಪೆಸ್ಟಿಸೈಡ್, ಫರ್ಟಿಲೈಸರ್, ಇನ್ಸೆಕ್ಟಿಸೈಡ್ ಎಲ್ಲನೂ ನೀವು ಮಾಡ್ಕೋಬೋದು ಮನೆಯಲ್ಲೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.